ಚುನಾವಣಾ ಅಖಾಡಕ್ಕೆ ಇಳಿದಾಗಿನಿಂದ ಪ್ರಚಾರದ ಪ್ರವರದಲ್ಲಿ ಮನೆ ಊಟದ ರುಚಿಯನ್ನೇ ಅಭ್ಯರ್ಥಿಗಳು ಮರೆತುಬಿಟ್ಟಿದ್ರು. ಆತುರಾತುರವಾಗಿ ಒಂದು ತುತ್ತು ಬಾಯಿಗಿಟ್ಟು ಪ್ರಚಾರಕ್ಕೆ ಬಂದ ಉದಾಹರಣೆಯೂ ಉಂಟು. ಮರ್ತಿದ್ದ ಮನೆ ಊಟದ ರುಚಿಯನ್ನ ಇಂದು ಅನೇಕ ಅಭ್ಯರ್ಥಿಗಳು ಮತ್ತೆ ನೆನಪಿಸಿಕೊಂಡ್ರು. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮನೆಯಲ್ಲಿಯೇ ವಿಶ್ರಾಂತಿ ಪಡೆದ್ರು. ಬೆಳಿಗ್ಗೆ ಕುಟುಂಬ ಸದಸ್ಯರೊಂದಿಗೆ ಪೂಜೆ ಮಾಡಿದ ರಾಮುಲು ತಮಗೆ ಇಷ್ಟವಾದ ಉಪಹಾರವನ್ನು ಸೇವಿಸಿದ್ರು. ಬಳಿಕ ದಿನಪತ್ರಿಕೆಯನ್ನ ಅವಲೋಕಿಸಿದ ಅವರು ಆಪ್ತ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿದ್ರು. ಗುಲ್ಬರ್ಗಾದಂತಹ ಬಿಸಿಲೂರಿನಲ್ಲಿ ಬಿಡುವಿಲ್ಲದೆ ಭರ್ಜರಿ ಪ್ರಚಾರ ನೀಡಿರುವ ಬಿಜೆಪಿ ಅಭ್ಯರ್ಥಿ ರೇವುನಾಯಕ್ ಬೆಳಮಗಿ ಇವತ್ತು ಕೊಂಚ ವಿಶ್ರಾಂತಿ ಪಡೆದರು. ಪ್ರಚಾರದ ಅಬ್ಬರದಲ್ಲಿ ಮನೆಯಲ್ಲಿರುವ ಪುಟ್ಟ ಮೊಮ್ಮಕ್ಕಳು ಅಜ್ಜನೊಂದಿಗೆ ಆಟವಾಡಿರಲಿಲ್ಲ. ಆ ಕೊರತೆಯನ್ನ ಬೆಳಮಗಿ ಇವತ್ತು ನೀಗಿಸಿಕೊಂಡ್ರು. ಮೊಮ್ಮಕ್ಕಳೊಂದಿಗೆ ಅಕ್ಷರಶಃ ಮಗುವಾಗಿ ಆಟ ಆಡಿ ಖುಷಿ ಪಟ್ರು. ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿ ಟಿವಿಯಲ್ಲಿನ ಸುದ್ದಿಗಳತ್ತ ದೃಷ್ಟಿ ಹರಿಸಿ ಮನೆಗೆ ಬರೋ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲೇ ಬೆಳಮಗಿ ಇಂದು ದಿನ ಕಳೆದರು. ಹುರಿಯಾಳಾಗಿ ನಿಲ್ಲಿಸಿ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅದನ್ನು ನಾನು ಚಾಚು ತಪ್ಪದೆ ನನ್ನ ಶಕ್ತಿ ಮೀರಿ ಸಂಚಾರವನ್ನು ಮಾಡಿ ಜನತೆಯನ್ನು ತಲುಪಿದ್ದೇನೆ ಎನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಈ ಎಕ್ಸ್ಪೀರಿಯನ್ಸ್ ಅಂದರೆ ಭಾಳ ಚೆನ್ನಾಗಾಯಿತು. ನನಗೆ ಹಸಿವು ಕಾಣಲಿಲ್ಲ, ನಿದ್ದೆ ಇಲ್ಲ ಅನ್ನುವಂಥ ತವಕ ಇಲ್ಲ. ಕಾರಣ ಈ ಜಿಲ್ಲೆಯ ಮತಬಾಂಧವರು, ವಿಶೇಷವಾಗಿ ಗೌರವಾನ್ವಿತ ಮಠಾಧೀಶರು, ಬುದ್ಧಿಜೀವಿಗಳು, ಪತ್ರಕರ್ತರು ಎಲ್ಲರೂ ಸಹ ಬಹಳಷ್ಟು ಪ್ರೀತಿಯನ್ನು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನದು ಚಿಕ್ಕ ಕುಟುಂಬ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಇದೆ ಅಂತ ನೆನ್ಪು ಮಾಡಿದ್ದಕ್ಕೆ ಧನ್ಯವಾದ. ನಾವು ಆಲ್ಮೋಸ್ಟ್ ಮರ್ತೇ ಹೋಗಿತ್ತು. ಮನೆ ವಿಷಯಗಳು, ಬಂದರು ಓದೋ ವಿಚಾರ ಮಾಡೋದು, ಆ ಥರದಕ್ಕೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡೋದ್ರಿಂದ ನಾನು ಹೆಚ್ಚು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ಅನುಕೂಲ ಆಯಿತು. ಹಾಗೆ ಒಂದು 50,000 ಅನ್ಓಪನ್ಡ್ ಇಮೇಲ್ಸ್ ಇದಾವೆ. ನಾವು ಅವನ್ನೆಲ್ಲ ನೋಡಬೇಕು. ಎಷ್ಟೊಂದು ಇಂಪಾರ್ಟೆಂಟ್ ಇರ್ತವೆ, ಯಾರ್ಯಾರೇನು ವಿಷಯ ಇರ್ತಾರೆ, ಎಲ್ಲ ಸ್ನೇಹಿತರಿಂದ, ಬಂಧು ಬಳಗದಿಂದ, ವೆಲ್ ವಿಷರ್ಸ್ ಇಂದ ಬಂದಿರತಕ್ಕಂಥವು ಅವನ್ನ ನೋಡಬೇಕು. ಆಮೇಲೆ ನನ್ನ ಮಗಳು 5ನೇ ಕ್ಲಾಸ್ ಪಾಸ್ ಮಾಡಿದಾಳೆ. ಅವಳಿಗೆ ಅನೇಕ ಪ್ರಶ್ನೆಗಳನ್ನು ಬರೆದು ಇಟ್ಕೊಂಡಿದ್ದಾಳೆ. ಅದು ಹೆಂಗೆ ಕೆಲಸ ಮಾಡುತ್ತೆ, ಇದು ಯಾಕೆ ಹಂಗಿದೆ, ಆಕಾಶ ಎಷ್ಟು ದೊಡ್ಡದು, ನಕ್ಷತ್ರ ಎಷ್ಟು ದೂರ ಇದಾವೆ, ಈ ಥರದ್ದೆಲ್ಲ ಪ್ರಶ್ನೆಗಳಿದಾವೆ. ಅವಳು ಅವನ್ನೆಲ್ಲ ಕ್ಲಿಯರ್ ಮಾಡಬೇಕು. ಆಮೇಲೆ ತಾಯಿ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇವು ನನ್ನ ಆರೋಗ್ಯ ಬಗ್ಗೆನೂ ಗಮನ ಕೊಡಬೇಕು. ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಲಿಕ್ಕೆ 1 ತಿಂಗಳು ಒದ್ದಾಡಿದ್ದೆ ನಾನು. ಒಂದು ಡಿಸಿ ಅಂತ ಒಂದು ಹೇರ್ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡು 1 ತಿಂಗಳಾದ್ಮೇಲೆ ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಬಹುಶಃ ನನ್ನ ಮಗಳಿಗೆಗೋಸ್ಕರ ಅವಳಿಗೆ ರಜಾ ಇರೋದ್ರಿಂದ, ಮತ್ತೆ ವೆದರ್ ಚೆನ್ನಾಗಿದೆ, ಮಳೆಗಾಲ ಏನಲ್ಲ, ಬಿಸಿಲಿದೆ, ಆ ಕಡೆ ಈ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅನೇಕ ಸ್ಥಳಗಳು ಭೇಟಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಂಥದ್ವಿ ಅಂತ ಡಿಸೈಡ್ ಮಾಡಿಲ್ಲ. ಇದು ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ನನಗೆ. ಈಗ ಟೈಮ್ ಆಗಿರೋದ್ರಿಂದ ಅದನ್ನ ಯೋಚನೆ ಮಾಡ್ತೀನಿ. ಸೋಲು ಗೆಲುವಿನ ಲೆಕ್ಕಾಚಾರ, ಸೋಲು ಗೆಲುವಿನ ಅಂತರ, ಎಲ್ಲಿ ಮತಗಳು ಕಡಿಮೆಯಾದವು, ಯಾವ ಕ್ಷೇತ್ರದ ಮತದಾರರನ್ನ ಹೆಚ್ಚು ಓಲೈಸಬೇಕಿತ್ತು ಅನ್ನುವ ವಿಮರ್ಶೆಗಳಿಗೆಲ್ಲ ಇನ್ನೂ ಸಮಯಾವಕಾಶವಿದೆ. ಅದಕ್ಕೂ ಮುನ್ನ ಅಭ್ಯರ್ಥಿಗಳಿಗೆ ಇಂತಹದೊಂದು ಬ್ರೇಕ್ ತೆಗೆದುಕೊಳ್ಳೋದು ಅವಶ್ಯಕವಾಗಿತ್ತು. ಅಭ್ಯರ್ಥಿಗಳ ಪಾಲಿನ ಹ್ಯಾಪಿ ಟೈಮ್ ಹೀಗೆ ಇರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಎಷ್ಟು ದಿನದ ಪ್ರಯಾಸವನ್ನ ಸಣ್ಣದೊಂದು ರಿಲ್ಯಾಕ್ಸ್ ಮೂಡ್ ನಿವಾರಿಸಿದೆ. ಮನೆ ಮಂದಿಯೊಂದಿಗೆ ಕಾಲ ಕಳಿತ ಅವರು ಟೆನ್ಷನ್ ಫ್ರೀ ಆಗ್ತಿದ್ದಾರೆ. ಅವರ ಖುಷಿ ಸದಾ ಹೀಗೆ ಇರಲಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತೀರಿ ಸುವರ್ಣ ನ್ಯೂಸ್.